ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಇವುಗಳಿಗೆ 18 ಯೂನಿಟ್ಗಳನ್ನ ಮಿತಿ ಇತ್ತು. ಅದನ್ನು 40 ಯೂನಿಟ್ ಅಂತೇಳಿ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇ ಮಾಡ್ತು. 40 ಯೂನಿಟ್ ಒಳಗೆ ಯಾರು ಕಟ್ಟಬೇಕಾಗಿಲ್ಲ. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿಯವರು ಯಾರು ಕೂಡ ಕಟ್ಟಬೇಕಾಗಿಲ್ಲ. 40 ಯೂನಿಟ್ಗಿಂತ ಜಾಸ್ತಿ ಬಂದರೆ ಕಟ್ಟಬೇಕು ಅಂತ ಇತ್ತು. ಅದು ಆದಮೇಲೆ ಉಚಿತವಾಗಿ ಕೊಡ್ತಾ ಇದ್ದು ಅದನ್ನು ಪವರನ್ನು. ಈಗ ಗೃಹ ಜ್ಯೋತಿ ಬಂದಮೇಲೆ ಇವನು ಕೂಡ ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಮತ್ತೆ ಎಂಥದ್ದು ಇನ್ನೊಂದು ಅಮೃತ ಜ್ಯೋತಿ ಅಲ್ಲ, ಅಮೃತ ಜ್ಯೋತಿ ಇದನ್ನು ಕೂಡ ಇವೆಲ್ಲರೂ ಕೂಡ ಈಗ ಭಾಗ್ಯ ಜ್ಯೋತಿ ಇದರಲ್ಲಿ ಎಂಥದ್ದು ಗೃಹ ಜ್ಯೋತಿನಲ್ಲಿ ಸೇರಿಸಿದ್ದೀವಿ. 58 ಯೂನಿಟ್ ಕೊಡ್ತೀವಿ. 58 ಯೂನಿಟ್ಸ್ ಕೊಡ್ತೀವಿ. ಈಗ 58 ಯೂನಿಟ್ಗಳನ್ನ ಫ್ರೀ ಕೊಡ್ತೀವಿ. 200 ಯೂನಿಟ್ ಒಳಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇವೆಲ್ಲ ಕೂಡ ಇವಕ್ಕೆ 58 ಯೂನಿಟ್ಗಳು ಅವರೇಜ್ ಕನ್ಸಂಪ್ಷನ್ನು ಅವರೇಜ್ 58 ಯೂನಿಟ್. ಸೊ ಇವೆಲ್ಲ ಈಗ ಇಲ್ಲಿ ಸೇರಿಸ್ಕೊಂಡು ಗೃಹ ಜ್ಯೋತಿನಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಈಗ 40 ಯೂನಿಟಿಂದ 58 ಯೂನಿಟ್ಗೆ ಅವರೇಜ್ ಯೂನಿಟ್ ಆಗುತ್ತೆ. ಅದು ಒಂದು. ಎರಡನೇದು, ಈ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಅಮೃತ ಜ್ಯೋತಿ ಇವರಲ್ಲೆಲ್ಲ ಸುಮಾರು 389.66 ಕೋಟಿ 389.66 ಕೋಟಿ ಬಾಕಿ ಉಳಿದುಬಿಟ್ಟಿತ್ತು. ಅರಿಯರ್ಸ್ ಭಾಗ್ಯ ಜ್ಯೋತಿಯವ್ರದ್ದು, ಕುಟೀರ ಜ್ಯೋತಿಯವ್ರದ್ದು, ಅಮೃತ ಜ್ಯೋತಿಯವ್ರದ್ದು 389 ಕೋಟಿ ಬಾಕಿ ಉಳಿದುಬಿಟ್ಟಿತ್ತು. ಬೇರೆ ಬೇರೆ ಬೆಂಗಳೂರು ವಿದ್ಯುತ್ ಕಂಪ್ನಿನಲ್ಲಿ ಅಸಲು 91 ರೂಪಾಯಿ, ಬಡ್ಡಿ 3 ರೂಪಾಯಿ, 3,93,00,000. ಮಂಗಳೂರು ವಿದ್ಯುತ್ನಲ್ಲಿ, ಹಿಂಗೆ ಹುಬ್ಬಳ್ಳಿ ವಿದ್ಯುತ್ನಲ್ಲಿ, ಗುಲ್ಬರ್ಗ ವಿದ್ಯುತ್ ಕಂಪನಿನಲ್ಲಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಇವರಲ್ಲೆಲ್ಲ ಬಾಕಿ ಉಳ್ಕೊಂಡು ಸುಮಾರು 389.66. ಈ ಬಾಕಿ ಇರೋದ್ರಿಂದ ಇವ್ರಿಗೆ ನಾವು ಗೃಹ ಜ್ಯೋತಿನಲ್ಲಿ ಪುಕ್ಕಟೆ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ಬಾಕಿ ಹಣ ಇದೆಯಲ್ಲ 389.66 ಕೋಟಿ ಈ ಹಣವನ್ನು ಆಸ್ ಎ ಒನ್ ಟೈಮ್ ಮೆಷರ್ ನಾವು ಇದನ್ನೆಲ್ಲ ಮನ್ನಾ ಮಾಡ್ತೀವಿ. ಸೊ ಇನ್ನು ಮುಂದೆ ಅವರು ಬಾಕಿ ಕಟ್ಟಬೇಕಾದಂಥ ಅಗತ್ಯ ಇಲ್ಲ. ಕುಟೀರ ಜ್ಯೋತಿಯವರು, ಭಾಗ್ಯ ಜ್ಯೋತಿಯವರು ಮತ್ತೆ ಅಮೃತ ಜ್ಯೋತಿಯವರು ಇವ್ರು ಯಾರು ಕೂಡ ಕಟ್ಟಬೇಕು.